ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಾಯತ್ರಿ ಹ್ಯಾಪಿ ಲೈಫ್. ಇವತ್ತು ನಾನು ರವೆ ಉಂಡೆ ಮಾಡೋದನ್ನ ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಈಗ ನೋಡಿ, ಒಂದರಲ್ಲಿ ರವೆ ತೊಗೊಂಡಿದ್ದೀನಿ. ಇದು 1/4 kg ಇದೆ. ಇದು ದ್ರಾಕ್ಷಿ ಗೋಡಂಬಿ ಬಂದ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಕಾಯಿ ತುರಿ, ಅರ್ಧ ಹೋಳಿನ ಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡಿ ಒಂದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪನೂ ಹಾಕಬೇಕು ಫ್ರೆಂಡ್ಸ್. ಈಗ ನೋಡಿ, ಗ್ಯಾಸ್ ಆನ್ ಆಗಿದೆ. ಇದಕ್ಕೆ ನಾವು ರವೆನ ಹಾಕೊಳ್ಳೋಣ. ಹುರಿದಿರೋ ರವೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ. ಹಾಗೆ ಅದಕ್ಕೆ ಸಕ್ಕರೆನ ಹಾಕೊಳ್ಳೋಣ. ಸಕ್ಕರೆ ಪುಡಿ ಮಾಡಿರೋದು ಫ್ರೆಂಡ್ಸ್. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಫ್ರೆಂಡ್ಸ್. ತುಪ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಫ್ರೆಂಡ್ಸ್. 1 ಸ್ಪೂನ್ ಹಾಕ್ಬೋದು, ಇಲ್ಲ 2 ಸ್ಪೂನ್ ಹಾಕ್ಬೋದು. ನಿಮಗೆ ತುಪ್ಪ ಹಾಕಿದಷ್ಟು ಚೆನ್ನಾಗಾಗುತ್ತೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಟ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಉಂಡೆ ಮಾಡಿ ಕೈಯಲ್ಲಿ ಬಿಸಿ ಇದ್ದಾಗಲೇ ಕಟ್ಟಬೇಕು ಫ್ರೆಂಡ್ಸ್. ತಣ್ಣಗಾದ್ರೆ ಅದು ಕಟ್ಟೋಕ್ಕಾಗಲ್ಲ ಫ್ರೆಂಡ್ಸ್. ಬಿಸಿ ಇದ್ದಾಗಲೇ ಕಟ್ಟಬೇಕು ಫ್ರೆಂಡ್ಸ್. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ರವೆ ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಬಾಯ್ ಫ್ರೆಂಡ್ಸ್.